ವೆಲ್ಕಮ್ ಬ್ಯಾಕ್ ಟು ಸಮೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈ ಫಸ್ಟ್ ವ್ಲಾಗಲ್ಲಿ ನಾವೇನಾದ್ರು ಒಂದು ಫೇಮಸ್ ಸ್ವೀಟ್ ಮಾಡ್ಬೋದಲ್ವಾ. ಸೊ ಆ ಫೇಮಸ್ ಸ್ವೀಟ್ ಬಂದು ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು, ಅದು ಕ್ಯಾರೆಟ್ ಹಲ್ವಾನ ತುಂಬ ಈಸಿಯಾಗಿ ಮಾಡ್ಬೋದು. ಕ್ಯಾರೆಟ್ ಹಲ್ವಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು ಮೂರು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಅದಾದಮೇಲೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಯಾರ್ಯಾರಿಗೆ ಹಾಲು ಇಷ್ಟ ಅವರು ತುಂಬ ಜಾಸ್ತಿ ಕೂಡ ಹಾಕೋಬೋದು. ಅದಾದಮೇಲೆ ಚೂರು ತುಪ್ಪ ತೊಗೊಂಡಿದ್ದೀನಿ, ಅದು ಫ್ರೈ ಮಾಡೋಕ್ಕೆ. ಅದಾದಮೇಲೆ ಇಲ್ಲಿ 3 ಗೋಡಂಬಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಚೋಣ. ಫಸ್ಟು ನಾವು ಲೈಟ್ ಲೋಮಲ್ಲಿ ನಾವು ಇದನ್ನ ಇಟ್ಕೊಂಡಿದ್ದೀವಲ್ವ, ಇದಕ್ಕೆ ನಾವು ಚೂರು ತುಪ್ಪ ಹಾಕಬೇಕು. ಇಲ್ಲಿ ನೋಡ್ಬೋದು, ನಾನು ಚೂರು ತುಪ್ಪ ಹಾಕಿದ್ದೀನಿ. ಇವಾಗ ಇದು ಬಿಸಿ ಆಗಾದ್ಮೇಲೆ ಇದು ನೋಡ್ತಾ ಇರ್ಬೋದು, ಇಲ್ಲಿ ಬಿಸಿ ಆಗಿದೆ. ಇವಾಗ ನಾವು ಗೋಡಂಬಿನ ಹುರ್ಕೊಳ್ಳೋಣ. ಇದನ್ನ ಲಿಟಲ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದು ಲಿಟಲ್ ಬ್ರೌನ್ ಆಗ್ತಾ ಬರ್ತಿದೆ ಅಲ್ವಾ. ಇವಾಗ ಇದನ್ನ ಎತ್ಕೊಂಡು ಒಂಚೂರು, ಈಗ ಎಣ್ಣೆ ಇವಾಗ ಘೀ ಯೂಸ್ ಮಾಡಲ್ಲ ಅಂತ ಅನ್ನೋರು ಇದಕ್ಕೆ ನಾವು ಎಣ್ಣೆನೂ ಹಾಕೋಬೋದು. ಇವಾಗ ನಾನು ಕ್ಯಾರೆಟ್ನ ಹಾಕೋತಿದ್ದೀನಿ. ಇವಾಗ ಕ್ಯಾರೆಟ್ನ ನೀಟಾಗಿ ತುಪ್ಪ ಅಬ್ಸರ್ವ್ ಮಾಡಬೇಕಲ್ವಾ. ಸೊ ಅದಕ್ಕೆ ಆ ತುಪ್ಪನ ಅಬ್ಸರ್ವ್ ಮಾಡಬೇಕಂತಂದ್ರೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಅಬ್ಸರ್ವ್ ಆಗೋ ತನಕ ಇದನ್ನ ಫ್ರೈ ಮಾಡ್ತಾನೆ ಇರಬೇಕು. ನೋಡ್ತಾ ಇರ್ಬೋದು, ಘೀ ಯಾರಿಗೆ ಜಾಸ್ತಿ ಹಾಕೋಬೇಕು ಅಂತ ಬೇಕು ಅಂತ ಅಂದವರು ಜಾಸ್ತಿ ಘೀನು ಹಾಕೋಬೋದು. ಇದು ಯಾವಾಗ ಈ ಥರ ತುಪ್ಪ ಎಲ್ಲ ಅಬ್ಸರ್ವ್ ಆಗ್ತಿರುತ್ತೆ ಆವಾಗ ಹಾಲನ್ನ ಹಾಕೋಬೇಕಾಗತ್ತೆ. ಇವಾಗ ಚೂರು ಲೋ ಫ್ಲೇಮ್ಗೆ ಹಾಕ್ಕೊಂಡು ಇವಾಗ ಹಾಲು ಹಾಕೋತೀನಿ ನಾನು. ನೋಡ್ತಾ ಇರ್ಬೋದು, ಹಾಲು ಬಾಯ್ಲ್ ಆಗ್ತಿದೆ ಇಲ್ಲಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲೆಲ್ಲ ಅದು ಅಬ್ಸರ್ವ್ ಆಗೋ ತನಕ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಇದೆಲ್ಲ ಅಬ್ಸರ್ವ್ ಆಗ್ತಿದೆ. ಹಾಲೆಲ್ಲ ಅಬ್ಸರ್ವ್ ಆಗ್ತಿರೋದು ನೀವು ನೋಡ್ಬೋದು. ಇಲ್ಲಿ ಅದು ಅಬ್ಸರ್ವ್ ಆಗೋ ತನಕನೂ ನಾವು ಮಿಕ್ಸ್ ಮಾಡ್ಕೋಬೋದು. ಇದು ನೋಡ್ತಾ ಇರ್ಬೋದು, ಇಲ್ಲಿ ಇವಾಗ ನಾವು ಕ್ಯಾರೆಟ್ಗೆ ಹಾಲು ಹಾಕಿದಾಗ ಕಲರ್ ಬಿಟ್ಕೋತಿದೆ, ಅದು ಲೈಟಾಗಿ ಕಲರ್ ಬಿಟ್ಕೋತಿದೆ. ಅದಂತಂದರೆ ಇದು ಅಬ್ಸರ್ವ್ ಆಗ್ತಿದೆ ಅಂತ, ಅದು ಹೀರ್ಕೋತಿದೆ. ಹಾಗೆ ಬಾಯ್ಲ್ ಆಗ್ತಿದೆ ಹಾಲು, ನೋಡ್ತಾ ಇರ್ಬೋದು ನೀವು. ಅದು ಹಾಲೆಲ್ಲ ಕ್ಯಾರೆಟ್ ಎಲ್ಲ ಹಾಲು ಫುಲ್ಲು
ಅಬ್ಸರ್ವ್ ಆಗಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಹಾಲೆಲ್ಲ ಹೀರ್ಕೊಬೇಕು. ಅದು ಇದನ್ನ ಅಬ್ಸರ್ವ್ ಆಗೋಕ್ಕೆ ಬಿಡೋಣ. ಈ ಕ್ಯಾರೆಟ್ ಹಲ್ವಾಗೆ ತುಂಬ ಈಸಿ ಸ್ಟೆಪ್ಪಾಗಿ ಮಾಡ್ಕೋಬೋದು. ಇದನ್ನ ಈ ಕ್ಯಾರೆಟ್ ಹಲ್ವಾ ಏನಿಲ್ಲ, 5 ಮಿನಿಟ್ಸಿಗೆ ಶಾರ್ಟ್ ಬೇಕು ಅಥವಾ ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕಂತ ಅಂದ್ರೂ ಮಾಡ್ಕೋಬೋದು ಇದನ್ನ ಈಸಿಯಾಗಿ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲಿ ಹಾಲೆಲ್ಲ ಅಬ್ಸರ್ವ್ ಆಗ್ತಾ ಇದೆ. ಸೊ ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ನಾನು ಇಲ್ಲಿ ಈ ಗೋಡಂಬಿನ ಹಾಕೋತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಯಾವಾಗ ಹಾಲೆಲ್ಲ ಅಬ್ಸರ್ವ್ ಆಗಿರುತ್ತೆ ಆವಾಗ ನಾವು ಗೋಡಂಬಿನ ಆ್ಯಡ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಆ ಹಾಲೆಲ್ಲ ಅಬ್ಸರ್ವ್ ಆಗಿದೆ. ಸೊ ಇವಾಗ ನಾವೇನು ಮಾಡ್ಕೋಬೇಕಂತಂದರೆ ಇದನ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಚೂರು ಶುಗರ್ ಆ್ಯಡ್ ಮಾಡಬೇಕು. ಇದು ಫಸ್ಟು ಇದೆಲ್ಲ ಹೀರ್ಕೊಬೇಕಲ್ವಾ, ಹೀರ್ಕೊಳ್ಳೋಣ. ಇವಾಗ ಇದಕ್ಕೆ ಶುಗರ್ ಹಾಕೋಬೇಕಲ್ವಾ, ಶುಗರ್ ಹಾಕೊತಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಇದು ಮೆಲ್ಟ್ ಆಗಬೇಕು. ಆ ಶುಗರ್ ಎಲ್ಲ ಕಾಣಬಾರ್ದು ಮೇಲ್ಗಡೆ. ನೋಡ್ತಾ ಇರ್ಬೋದು ಇಲ್ಲಿ ಶುಗರ್ ಎಲ್ಲ ಡಿಸಾಲ್ವ್ ಆಗ್ತಿದೆ. ಈ ಕ್ಯಾರೆಟ್ ಹಲ್ವಾನ ನಾವು 5 ಮಿನಿಟ್ಸಿಗೆ ಮಾಡ್ಕೊಬೋದು ಅಷ್ಟೇ. ಇಲ್ಲಿ ನೋಡಿ ಇವಾಗ ಇದೆಲ್ಲ ಶುಗರ್ ಎಲ್ಲ ಡಿಸಾಲ್ವ್ ಆಗ್ತಿದೆ ನಿಧಾನಕ್ಕೆ. ನೋಡಿ ಇಲ್ಲಿ ಇದು ಗಟ್ಟಿ ಆಗಕ್ಕೆ ಬಿಡ್ಬೇಕು ನಾವು. ಇದನ್ನ ಫ್ಲೇಮ್ ಲೋ ಆಗಿ ಇಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇದು ಗಟ್ಟಿ ಆಗ್ತಿದೆ. ಇಲ್ಲಿ ನಾವು ಆ್ಯಕ್ಚುಲಿ ಸಕ್ಕರೆ ಕಡಿಮೆ ಹಾಕ್ಕೊಂಡಿದ್ರು ಸ್ವಲ್ಪ ನಮಗೆ ಕ್ಯಾರೆಟು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿರುತ್ತೆ ಅದು ಬಿಸಿಗಿಟ್ಟಾಗ. ಸೊ ನೋಡ್ತಾ ಇರ್ಬೋದು ಕ್ಯಾರೆಟ್ ಹಲ್ವಾನ ಇದನ್ನ ನಮಗೆ ಬಾಯ್ಲ್ ಆಗೋಕ್ಕೆ ಅಂತ ಬಿಡಬೇಕು. ಅದನ್ನ ತೀರಾ ಆ್ಯಡ್ ತೀರಾ ನೀರಾಗಕ್ಕೂ ಬಿಡಬಾರ್ದು, ಗಟ್ಟಿ ಆಗಬೇಕಲ್ವಾ ಅದಕ್ಕೆ. ನೋಡ್ತಾ ಇರ್ಬೋದು ಹೋಗ್ತಾ ಹೋಗ್ತಾ ಕ್ಯಾರೆಟ್ ಹಲ್ವಾ ಗಟ್ಟಿ ಆಗ್ತಿದೆ. ಇಲ್ಲಿ ನೋಡಿ ಕ್ಯಾರೆಟ್ ಹಲ್ವಾನ ಇದನ್ನ ಝೂಮ್ ಮಾಡ್ಕೊಂಡು ನೋಡಿದ್ರು ಇಲ್ಲಿ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಕಾಣಿಸ್ತಿದೆ.
ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾರೆಟ್ ಹಲ್ವಾನ ಅದು ಹೋಗ್ತಾ ಹೋಗ್ತಾ ಗಟ್ಟಿ ಮಾಡ್ಕೊಬೇಕು. ಇದನ್ನ ನಾವು ಈ ಥರ ಸ್ಟೀರ್ ಮಾಡ್ತೀರಾ, ಈ ಥರ ಮಾಡ್ತಾ ಹೋಗ್ತಾ ಇದ್ರೆ ಆವಾಗ ಅದು ನೀರು ಏನಿರುತ್ತಲ್ಲ ಅದು ಅಬ್ಸರ್ವ್ ಆಗ್ತಿರುತ್ತೆ ಬೇಗ. ಆವಾಗಲೇ ನೋಡಿದಾಗ ನಾವು ಹಾಲೆಲ್ಲ ಹಾಕಿದ್ವಿ, ಅದೆಲ್ಲ ಅಬ್ಸರ್ವ್ ಆಗಿ ಇವಾಗ ಸಕ್ಕರೆ ವಾಟರ್ನ ಅಬ್ಸರ್ವ್ ಮಾಡ್ಕೊತಿರುತ್ತದು. ನೋಡ್ತಾ ಇರೋದು ಈ ತೀರ ನಾವು ಈ ಥರ ಮಾಡ್ತಾ ಇದ್ರೆ ಇದು ಅಬ್ಸರ್ವ್ ಆಗ್ತಾ ಬರ್ತಿದೆ. ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡಾಗ ತಣ್ಣಗೆ ಬಿಟ್ಟಾಗ ಅದು ನೀರೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಸೊ ನೋಡೋದಲ್ಲ ಎಷ್ಟು ಈಸಿಯಾಗಿ ನಾವು ಕ್ಯಾರೆಟ್ ಹಲ್ವಾನ ಮಾಡಿದ್ವಿ. ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇವಾಗ ಇದನ್ನ ಒಂದೇ ಒಂದು ಚಿಕ್ಕ ಕಂಟೈನರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾಡೋಣ ಇವಾಗ. ಬಿಸಿದೆ, ಅದು ಟೇಸ್ಟ್ ಸಕ್ಕತ್ತಾಗಿದೆ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.